ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಹೊರಟಿದ್ದಾರೆ ಸ್ಕೂಲ್ಗೆ. ಏನಪ್ಪ ಇದು? ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಇದನ್ನು ಮಕ್ಕಳಿಗೆ ಕೊಟ್ಟಿದ್ರು, ಪ್ಲೇಸ್ ವ್ಯಾಲ್ಯೂ ಅಂತ. 9083 ಹಿಡ್ಕೋ, ಬಿಟ್ಟರೆ ನಾನು ಕಿತ್ತೋಗುತ್ತಷ್ಟೇ. 9083 ಅದು ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈ ಥರ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಐತೆ. ಅದೆಲ್ಲ ಕಲರ್ ಶೀಟ್ ಹಾಕಿರೋದು, ಕಲರ್ ಪೇಪರ್ ಹಾಕ್ಬಿಟ್ಟು ರೆಡಿ ಮಾಡಿರೋದು. ಚೆನ್ನಾಗೈತೆ. ಯಾವುದು ಸಬ್ಜೆಕ್ಟ್ ಅದು? ಮ್ಯಾಕ್ಸ್ ಅಲ್ಲ, ಅದು ಮ್ಯಾಥ್ಸ್. ಸಾಟರ್ಡೇ ತಿಂಡಿ ಏನು ತಿಂದಿಲ್ಲ. ಲಂಚ್ ಬ್ಯಾಗಿಗೆ ಹಾಕಿದ್ದೀನಿ. ಬೇಡ ಅಂದರು, ತಿಂಡಿ ತಿನ್ನಲ್ಲ, ಬೇಡ ಅಂದರು. ಸಾಟರ್ಡೇ ಟೈಮ್ ಹೋಗಿದ ತಕ್ಷಣ ಬಿಡ್ತಾರಪ್ಪಿ? ಪ್ರೇಯರ್ ಮಾಡಿಸಿದ್ಮೇಲೆ ಬಿಡ್ತಾರಾ? ಪ್ರೇಯರ್ ಮಾಡಿಸ್ಬಿಟ್ಟು ಲಂಚಿಗೆ ಬಿಡ್ತಾರೆ. ಸಾರಿ, ತಿಂಡಿಗೆ. ಇಲ್ಲೇ ಇರು, ವ್ಯಾನ್ ಬರುತ್ತೆ, ನೀನು ಹತ್ತಿತ್ತು ಓಡಾಡಬೇಡ ಬಾ. ಸೊ ಗೈಸ್ ನೋಡಿ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ನಾನು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ಈ ಶನಿವಾರ ಟೈಮ್ ಎಷ್ಟೇ ಬೇಗ ಇದ್ರೂ ಬೇಗ ಟೈಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ರೂಮು ಮತ್ತು ಹೊರಗಡೆ ಪಾರ್ಕಿಂಗು ಎಲ್ಲನೇ ಶುಕ್ರವಾರನೇ ಸಂಜೆ ಎಲ್ಲ ಸಾರಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಶನಿವಾರ ಬೆಳಗ್ಗೆ ಮಾತ್ರ ಒಳಗಡೆ ನೆಲ ಎಲ್ಲ ಒರೆಸ್ಕೊಳ್ತೀನಿ ಮಾಫಲ್ಲಿ ಅಷ್ಟೇ. ಏನಂದರೆ ಲೇಟ್ ಆಗುತ್ತೆ ಒಂದೇ ಸರಿ. ಅದು ಅಲ್ಲದೆ ಒಂದೇ ದಿನ ಒಳಗಡೆದೆಲ್ಲ ಸಾರಿಸ್ಬಾರ್ದು ಅಂತಂದು ಹೇಳ್ತಾರೆ ಅಜ್ಜಿ. ಅದಕ್ಕೆ ಬೈತಾರೆ ಒಂದೇ ದಿನ ಸಾರಿಸಿದ್ರೆ. ಅದಕ್ಕೆ ಅದು 2 ದಿನ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಡೈಲಿ ಮಾಮೂಲಿ ನೆಲ ಒರೆಸ್ತಾನೆ ಇರ್ತೀವಿ. ಬಟ್ ವಾರದ ದಿನ ಇರುತ್ತಲ್ಲ ನೋಡಿ, ಸೊ ಅವತ್ತಿನ ದಿನ ಪಾರ್ಕಿಂಗು ಮತ್ತು ಮೇಲ್ಗಡೆ ರೂಮು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ ಅಷ್ಟೇ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳು ಹೋದ್ಮೇಲೆ ಕೆಲಸ ಫ್ರೀ ಆಗುತ್ತೆ. ಅಂದರೆ ಬೇಗ ಕೆಲಸ ಕೂಡ ಮಾಡ್ಕೋಬೋದು. ಅವ್ರು ಸ್ಕೂಲ್ಗೆ ಹೋಗೋವರೆಗೂ ಕೆಲಸಗಳು ಯಾವುದೂ ಜರುಗೋದಿಲ್ಲ. ಅಂದರೆ ಅವ್ರಿಗೆ ರೆಡಿ ಮಾಡೋದು, ಅವ್ರಿಗೆ ತಿಂಡಿ ಮಾಡಿ, ಅವ್ರಿಗೆ ಬಾಕ್ಸಿಗೆ ಲಂಚ್ಗೆಲ್ಲ ರೆಡಿ ಮಾಡಿಬಿಟ್ಟು ಲಂಚ್ ಬ್ಯಾಗಿಗೆಲ್ಲ ತುಂಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸೋವಾಗ ಟೈಮ್ ಆಗೋಗುತ್ತೆ. ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ, ಅವ್ರ ಪಾಡಿಗೆ ಅವರು ಬಟ್ಟೆ ಎಲ್ಲ ಹಾಕ್ಕೊಬಿಟ್ಟು ರೆಡಿ ಆಗ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಹೇಳ್ತಿರ್ಬೇಕು, ಟೈಮ್ ನೋಡಿಬಿಟ್ಟು ಟೈಮ್ ಟು ಟೈಮ್ ರೆಡಿ ಆಗ್ರಿ ಅಂತಂದು ಹೇಳ್ತಾ ಇರಬೇಕು. ಒಂದೊಂದು ಸರಿ ಏನು ಮಾಡ್ತಾರೆ, ಆಟ ಆಡ್ಲಿಕ್ಕೆ ಹೋಗ್ಬಿಡ್ತಾರೆ. ಈ ನಡುವೆ ಬೆಳಗ್ಗೆ ಎದ್ದಿದ ತಕ್ಷಣ ಎಕ್ಸಸೈಸ್ ಮಾಡಿಸೋದನ್ನ ರೂಢಿ ಮಾಡಿದ್ದೀನಿ. ಸೊ ಪರವಾಗಿಲ್ಲ, ಯೋಗ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ನಾವು ಯಾವ ಥರ ರೂಢಿ ಮಾಡ್ತೀವೋ ಆ ಥರ ಕಲಿತಾರೆ ಅಷ್ಟೇ. ಈ ಚಿಕ್ಕ ಮಕ್ಕಳಿಂದನೇ ಸ್ವಲ್ಪ ಬಗ್ಗಿಸ್ಬೇಕು ಅವ್ರನ್ನ. ಇಲ್ಲ ಅಂದರೆ ದೊಡ್ಡರಾದ್ಮೇಲೆ ಹೇಳಿದ ಮಾತಂತೂ ಕೇಳೋದಿಲ್ಲ. ಏನು ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕಾಸಿಟ್ರೆ ಹಾಲು ಕೂಡ ಕುಡಿತಿರಲಿಲ್ಲ. ಹಂಗೆ ಬಡ ಓಡೋಗ್ಬಿಡೋರು ಆಟ ಆಡಲಿಕ್ಕೆ. ಸೊ ಅದಕ್ಕೆ ನಾನು ಆಟ ಆಡ್ಲಿಕ್ಕೆ ಬಿಡ್ತಿಲ್ಲ ಈಗ. ಅಂದರೆ ಸಂಜೆ ಟೈಮ್ ಆಟ ಆಡ್ಕೊಳ್ತಾರೆ, ಬೆಳಗ್ಗೆ ಟೈಮ್ ಎಕ್ಸಸೈಸ್ ಮಾಡಬೇಕು. ಬೆಳಗ್ಗೆ ಲೇಟಾಗಿ ಎದ್ದೇಳಬೇಕು. ಸಂಜೆ ಮಲಗಿಸೋದು ಲೇಟಾಗಿ ಮಲಗಿಸ್ತೀನಿ. ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಓದ್ಕೊಡೋದಿರುತ್ತೆ, ಓದ್ಕೊಡ್ತೀನಿ. ಅಂದರೆ ಅವ್ರೇನು ಹೇಳಿರಲ್ಲ ಸ್ಕೂಲಲ್ಲಿ, ನಾನೇ ಓದ್ಕೊಡ್ತೀನಿ. ಈ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಅಂತಂದು ಹೋಮ್ವರ್ಕ್ ಮಾಡಿಸಿದ್ದಾದಮೇಲೆ ಕನ್ನಡ ಇಂಗ್ಲೀಷು ಎರಡೂ ಒಂದೊಂದು ಪೇಜು ಓದಿಸ್ತೀನಿ. ಏನಂದರೆ ಅಕ್ಷರ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕಲ್ವ ಅವ್ರಿಗೆ, ಅದಕ್ಕೋಸ್ಕರ. ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯ್ತು. ಮ್ಯಾನೇಜರ್ ಅವ್ರ ಪಾಡಿಗೆ ಅವ್ರು ತಿಂಡಿ ತಿಂತಾವ್ರೆ. ಅವ್ರಿಗೆ ಗೊತ್ತು ತಪಸ್ಸಿ ಕುಕ್ಕಂಡ್ಮೇಲೆ ತಡಲ್ಲ ಅಂತ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ತಿಂತಾರೆ. ಅಜ್ಜರಿಗೆ ಇಕ್ಬೇಕಾ? ತಾತೈತೇನಲ್ಲೇ ಒತ್ತೈತೆ. ಸಜ್ಜೆಗೂ ತರಕಾರಿ ಎಲ್ಲ ಊಟ ತುಂಬಿಟ್ಟು ಅವ್ರ ಕಳಿಸ್ಬೇಕು. ನೋಡಿ, ಪೂಜೆ ಎಲ್ಲ ಸಿಂಪಲಾಗಿ ಮಾಡಿದ್ದೀನಿ. ಇದು ಪೂಜೆ ಛತ್ಕೊಬಿಡ್ತೀನಿ. ಅಜ್ಜಿಗೆಲ್ಲ ಊಟ ತುಂಬಿಟ್ಟು ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಹೋಗಿಲ್ಲ, ತಗೊಂಡೋಗ್ತಾರೆ ತಿಂಡಿ ತಗೊಂಡು. ಸೊ ನಾನು ತಿಂಡಿ ತಿನ್ಕೊಬಿಡೋಣ ಅಂತ ಕೂತ್ಕೊಂಡೆ. ಪಲಾವ್ ಮೊಸರು ಬಜ್ಜಿ ಸೂಪರಾಗಿದೆ ನೋಡಿ. ಪಲಾವ್ಗೆ ಬರೀ ಮೊಸರು ಹಾಕ್ಕೊಳ್ಳೋಕ್ಕಿಂತ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಾಕ್ಬಿಟ್ರೆ, ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಎಲ್ಲ ಸೂಪರ್ ಇರ್ತೈತಿ. ಗೈಸ್ ನೋಡಿ, ಬಾಳೆಹಣ್ಣು ತಿಂಡಿ ತಿಂದಿದ್ದಾಯಿತು. ಸೊ ಬಾಳೆಹಣ್ಣು ತಗೊಂಡೋಗೋಣ ಅಂದ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ. ಇದಕ್ಕೆ ಯಾವುದೇ ರೀತಿ
ಸ್ಪ್ರೇ ಅಂದರೆ ಔಷಧಿ ಏನೋ ಸ್ಪ್ರೇ ಮಾಡಿಲ್ಲ. ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ. ಸೈಜ್ ಇದ್ದಾವೆ, ಬಾಳೆಹಣ್ಣು ಕೂಡ ಸೈಜ್ ಇದ್ದಾವೆ, ಚೆನ್ನಾಗಿದ್ದಾವೆ ನೋಡಿ. ಒಂದು ಚಿಪ್ಪು ನಮ್ಮದು ಎತ್ತಿಟ್ಕೊಂಡಿದ್ದಾನೆ, ದೇವ್ರಿಗೆ ಪೂಜೆ ಮಾಡ್ತೀವಿ ನಾವು ಅಂತಂದು. ಸೊ ಅದಕ್ಕೆ ಈಗ ತಿಂಡಿ ತಿನ್ನಲ್ಲ, ಒಂದು ಬಾಳೆಹಣ್ಣು ತಗೊಂಡೋಗೋಣ. ನೋಡಿ ಎಷ್ಟು ಸೈಜ್ ಇದ್ದಾವೆ, ಒಂದು ಬಾಳೆಹಣ್ಣು ಎಷ್ಟೆಷ್ಟು ದಪ್ಪ ಇದ್ದಾವೆ ನೋಡಿ, ಚೆನ್ನಾಗಿದ್ದಾವೆ. ಸೊ ಈಗ ಮೇಲ್ಗಡೆ ಹೋಗಬೇಕು ಬಟ್ಟೆ ಸ್ಟಿಚ್ ಮಾಡೋಕೆ, ಅದಕ್ಕೆ ಹೋಗೋಣಂಗೆ ತಗೊಂಡು ಅಂತ. ನೋಡಿ ಕರೆಂಟ್ ಇಲ್ಲ, ಅದಕ್ಕೆ ರುಬ್ಬು ತವಾ ಹಿಂಗೆ ಕೂತ್ಕೊಂಡು ಕರೆಂಟ್ ಹೋಗಿತ್ತು. ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿದ್ದೆ ಆಗಲೇ ನಾನು, ಅದಕ್ಕೆ ನೀರು ಜಾಸ್ತಿ ಆಗುತ್ತೆ. ಒಳಕಲ್ಲಾಗೆ ಗುಂಡಾಗೆ ರುಬ್ಬಿದ್ರೆ ನೀರು ಜಾಸ್ತಿ ಹಾಕ್ಬಾರ್ದು, ನುಂಗಾಗಲ್ಲ ಬೇಗ. ಒಳಕಲ್ಲಾಗಿ ರುಬ್ತಿದ್ದೀನಲ್ಲ, ಸ್ವಲ್ಪ ನೀರು ಜಾಸ್ತಿ ಆಯಿತು, ಜಾರಗಳು ಹಂಗೆ ಬಗ್ಗಿಸ್ಕೊಬಿಟ್ಟೆ. ಕರೆಂಟ್ ಅವಾಗಲೇ 12:15 ಹೋಗಿರೋದು, ಇನ್ನೂ ಬಂದಿಲ್ಲ. ಗಾಳಿ ಇನ್ನೇನು 2 ಗಂಟೆ ಆಗ್ತಾ ಬಂತು. ನಮ್ಮನೆಯವರು ಚಟ್ನಿಗೆ ತಿನ್ಬೇಕಂತೆ, ಅದಕ್ಕೆ ಇಲ್ಲ ನನಗೆ ಚಟ್ನಿನೇ ಬೇಕು ಅಂದರು. ಸರಿ ಅಂತ ರುಬ್ಬುತ್ತಾ ಇದ್ದೀನಿ ಕೂತ್ಕೊಂಡು. ಚಟ್ನಿಗೆ ತಿನ್ಬೇಕು, ರೈಸಿಗೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಟ್ನಿ, ಅದಕ್ಕೆ ರುಬ್ತಾ ಇದ್ದೀನಿ. ಇದೊಂದು ಹೆಲ್ಪ್ ಆಯ್ತು, ಒಳಕಲ್ಲ ಹಾಕಿಸ್ಕೊಂಡ್ರದು. ಇದು ಇಲ್ಲ ಅಂದಿದ್ರೆ ಎಮರ್ಜೆನ್ಸಿಗೆ ಏನಕ್ಕಲ್ಲ ಬೇಕು ಅಂದಾಗ ಕಷ್ಟ ಆಗಿರೋದು. ಏನು ಮಾಡೋದು, ರುಬ್ಬಕ್ಕೆ ಏನು ಇರ್ತಿರ್ಲಿಲ್ಲ. ಕರೆಂಟ್ ಇಲ್ಲ, UPS ಬೇರೆ ಇಲ್ಲ ಅಂದರೆ ಪ್ರಾಬ್ಲಮ್ ಆಗ್ತೈತೆ. ಒಳಕಲ್ಲಾಗಿ ಬಿದ್ದುಬಿಟ್ರೆ ಆರಾಮಾಗಿ ಒಳಕಲ್ಲಾಗ ರುಬ್ಕೊಬೋದು. ರೈಸ್ ನೋಡಿ, ಚಟ್ನಿಗೆ ರುಬ್ತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಬೇರೆ ಹಾಕಿದ್ದೀನಿ, ಗಮ್ಮಂತ ಐತೆ. ಅದೇನೋ ಗೊತ್ತಿಲ್ಲ, ಒಂಥರ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಘಮ 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 ಅಂತ ಇರುತ್ತೆ. ಇದೆಲ್ಲ ಉಪ್ಪಿನ ಪಾಕಿಟ್ಟು, ಉಪ್ಪು ಮೊನ್ನೆಯಿಂದ ಐಟಮ್ ತರಿಸಿದ್ನಲ್ಲ, ಸೊ ಎಲ್ಲ ಎತ್ತಿಟ್ಟಿದ್ದೀನಿ. ವಿಡಿಯೋದಲ್ಲೇನು ತೋರಿಸಿಲ್ಲ, ಮೊನ್ನೆ ಐಟಮ್ ತರಿಸಿದ್ನಲ್ಲ ಅದೆಲ್ಲ ಎತ್ತಿಟ್ಟಿದ್ದೀನಿ. ಅದಕ್ಕೆ ಹಿಂಗೆ ಐಟಮ್ ತರಿಸಿದ್ರೆ ಜಾಸ್ತಿನೇ ತರಿಸೋದು. ಮತ್ತೆ ಆಗಾಗಲೇ ಯಾರು ಅಂತ ಕೆಲಸ ಓಡಾಡ್ತಿರ್ತಾರೆ, ಅವ್ರು ಆಗಾಗಲ ಕೆಲಸದಾಗಿರ್ತಾರೆ, ಒಂದೊಂದು ಹೇಳೋಕ್ಕಾಗಲ್ಲ ಅಂತ ಒಂದೇ ಸರಿ ಒಂದಷ್ಟು ತರಿಸ್ಬಿಡ್ತೀನಿ ಅಷ್ಟೇ. ನೋಡಿ ಇನ್ನೊಂದು ಸ್ವಲ್ಪ ಐತಷ್ಟೇ, ಆಗೋಯ್ತು. ಇನ್ನು ಸ್ವಲ್ಪ ನುಣ್ಣಗಾಗಬೇಕು. ಈ ಕಡೆ ಕಲ್ಲು ಹಾಕ್ಬೇಕಾದ್ರೆ ಈ ಕಡೆ ಹಾಕಕ್ಕೆ ಬಂದರು, ನಾವೇ ಬೇಡ ಅಂದ್ವಿ. ಯಾಕಂದರೆ ಓಡಾಡ್ತಿರ್ತೀವಿ, ಮತ್ತು ದಾಟಬಾರ್ದು, ತುಳಿಬಾರ್ದು ಒಳಕಲ್ಲೆಲ್ಲನ. ಅದಕ್ಕೆ ಇದೆಡೆಗೆ ಹಾಕ್ಬಿಡ್ರಿ, ಸುಮ್ಮನೆ ಕಬೋರ್ಡ್ ಮಾಡಿಸ್ತೀವಲ್ಲ ಒಳಗಡೆ ಇರುತ್ತೆ ಶಿಸ್ತಾಗಿ, ಅದರೊಳಗೆ ಹಾಕ್ಬಿಡ್ರಿ ಅಂತ ನಾವು ಹೇಳಿದ್ವಿ, ಸ್ಲ್ಯಾಬ್ ಅಡೆಗೆ ಅಂತ. ಸೊ ಅವ್ರೇನಂದರೆ ಕುತ್ಕೊಂಡು ರುಬ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದರು. ಪರವಾಗಿಲ್ಲ, ಡೋರ್ ತೆಗೆದ್ಬಿಟ್ಟು ರುಬ್ಕೋಬೋದು ನೋಡಿ, ಈಸಿಯಾಗಿ ರುಬ್ಬೋದು ಈ ಥರ ಅಷ್ಟೇ. ಗೈಸ್, ನಮ್ಮನೆಯದು ಬಸ್ರಿ ಬೈಕ್. ಪ್ರೆಗ್ನೆಂಟ್ಗಳು ಕೇಳಲ್ಲ, ಹಂಗೆ ಕೇಳೋದು. ಕಣ್ಣಿ ಬೇಗ ಮಾಡ್ಕೊಂಡು ತಿನ್ಬೋದಿರತಕ್ಕನ. ಚಟ್ನಿ ಆಗೋವರೆಗೂ ಊಟ ಮಾಡಿಲ್ಲ. ಅವಾಗ 12:15 ಬಂದರು, ಅಕ್ಕಿ ತಂದಿಕ್ಬೇಕು ಅಂತ. ಅವ್ರು ಏನೋ ಬಾಕ್ಲು ಹಾಕಿದ್ರಂತೆ. ಸರಿ ಅಡುಗೆ ಆಗೈತೆ, ಊಟ ಮಾಡ್ಕೊಂಡು ಊಟ ತಗೊಂಡೋಗ್ರಿ, ಸಾಂಬಾರು ಐತೆ, ನಮಗೆ ಬೇಕಿದ್ದು ಚಟ್ನಿ ಮಾಡ್ಕೊತೀನಿ ಅಂತಂದರೆ, ನಾನು ಯಾವಾಗ ನಮಗೆ ಚಟ್ನಿ ಮಾಡ್ಕೊತೀನಿ ಅನ್ನೋ ಅವಾಗಿಂದ ಹೋಗಿಲ್ಲ, ನನಗೂ ಚಟ್ನಿ ಬೇಕು ಅಂತ. ನಾನು ಪ್ರೆಗ್ನೆಂಟಾಗಿದ್ದಾಗೂ ಇಷ್ಟೊಂದು ಬೈಕೆ ಮಾಡ್ಕೊಂಡಿಲ್ಲ ಬಿಡು. ಹೇಗಿದೆ ಚಟ್ನಿಗೆ ರೈಸ್? ಸೂಪರಾ? ಬಿಸಿ ಅನ್ನೋದು ಚೆನ್ನಾಗಿರುತ್ತೆ ಚಟ್ನಿ. ಸೊ ಈಗ ಒಂದು ಟೈಮ್ಗೆ ಚಟ್ನಿನೇ ಮಾಡಿದೆ. ಸಂಜೆ ಸೊಪ್ಪು ಐತೆ, ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ. ಈಗ ಒಂದು ಟೈಮ್ಗೆ ರೈಸ್ ಮಾಡಿಬಿಟ್ಟು ಚಟ್ನಿ ಮಾಡಿದೆ. ಸಾಂಬಾರಿತ್ತು, ಅದೆಲ್ಲರಿಗೂ ಆಗ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಮಾಡಿದ್ದು. ಈ ಹುಡುಗರು ಆಟ ಆಡೋಕ್ಕೆ ಹೋಗೋರು, ಬರ್ರಿ ಅಂದರೆ ನೋಡಿ ಅದಿಮಕ್ಕೆ ಹೋಗಿದ್ದೆ. ದುಷೇ ರೈಸ್ ನೋಡಿ, ಅದಕ್ಕೆ ಹೇಳೋದು
ಗುಂಡು ಬಂಡೆಗೆ ರುಬ್ಬಿದ್ದು ಟೇಸ್ಟು ಅಂತಂದು ಚಟ್ನಿ ಮಾತ್ರ ಸೂಪರಾಗಿತ್ತು ಗೈಸ್. ಒಂಥರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಏನು ಯಾವ ಥರ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದಕ್ಕೆ ಏನಾದರೂ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಶುಗರ್ಲೆಸ್ ಕಾಫಿಗೂ ವಿತ್ ಶುಗರ್ ಕಾಫಿಗೂ ಯಾವ ಥರ ಟೇಸ್ಟು ಡಿಫ್ರೆನ್ಸ್ ಬರುತ್ತೆ ನೋಡಿ, ಆ ಥರ ಇತ್ತು. ಚಟ್ನಿ ಮಾತ್ರ ಸೂಪರಾಗಿತ್ತು. ಅದಕ್ಕೆ ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಖಾರವಾಗಿತ್ತು. ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿತ್ತು. ಕಾಯಿ ಚಟ್ನಿ, ಕಡಲೆ ಬೀಜ ಎಲ್ಲ ಕಾಯಿ ಚಟ್ನಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಈಗ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಮೇಲ್ಗಡೆಗೆ ಹೋಗಬೇಕು. ಮಕ್ಕಳು ಆಟ ಆಡ್ತಿದ್ರು, ಸ್ನಾನ ಮಾಡ್ಕೊಳ್ಳಿದ್ರೆ ಇಲ್ಲ ಮಾಡ್ಕೊಳಲ್ಲ ಅಂತ ಆಟ ಆಡೋಕ್ಕೆ ಹೋಗೋರೆ. ಸರಿ ಆಡ್ಕೊಂಬರಲಿ ಅವರು ಅಂತ ಈಗ ಮೇಲ್ಗಡೆ ಹೋಗ್ತಾಯಿದ್ದೀನಿ ನೋಡಿ, ಆಟ ಆಡ್ತಾವ್ರಲ್ಲಿ, ಅವ್ರು ಆಡ್ಕೊಂಬರಲಿ. ನಾನು ಬಟ್ಟೆನಾದರೂ ಸ್ಟಿಚ್ ಮಾಡೋಕ್ಕೆ ಕರೆಂಟ್ ಇಲ್ಲ ಬೇಸು. ಅಲ್ಲೇ 12:15 ಹೋಗಿರೋ ಕರೆಂಟ್ ಇನ್ನೂ ಬಂದಿಲ್ಲ. 2 ಗಂಟೆ ಮೇಲೆ ಆಗಿದೆ ಈಗಾಗಲೇ. ಸೊ ನನಗೆ ಗೊತ್ತಿತ್ತು 1:30ವರೆಗೂ ವೆಯ್ಟ್ ಮಾಡೀವಿ. ಕರೆಂಟ್ ಕೊಡ್ತಾರೆ ಮಿಕ್ಸಿಲಿ ಹಾಕೋಣ ಚಟ್ನಿ ಮಿಕ್ಸಿಗೆ ರುಬ್ಬಕ್ಕೆ ಅಂತಂದು 1:30ವರೆಗೂ ವೆಯ್ಟ್ ಮಾಡಿದ್ರು. ಕರೆಂಟ್ ಕೊಡಿ. ನನಗೆ ಡೌಟ್ ಹೊಡಿತು, ಯಾಕೋ ಇವತ್ತು ಕರೆಂಟು ಬರೋದು ಮೋಸ್ಟ್ಲಿ ಲೇಟ್ ಆಗ್ಬೋದು ಅಂತಂದು. ಅದಕ್ಕೆ ಪರವಾಗಿಲ್ಲ ಅಂತ ಒಳಕಲ್ಲಿ ಹಾಕ್ಸಿದ್ವಿ ನೋಡಿ. ಒಳಕಲ್ಲಲ್ಲಿ ರುಬ್ಕೊಂಡಿದ್ದು ಎಷ್ಟು ಯೂಸ್ ಆಗುತ್ತೆ ಅಂದರೆ, ಒಳಕಲ್ಲಲ್ಲಿ ರುಬ್ಬಿದ್ರೆ ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಚಟ್ನಿ ಈ ಥರದ್ದು ಏನಾದರೂ, ಅದೇ ಎಸ್ಪೆಷಲಿ ಚಟ್ನಿಗೆ ಅಂದರೆ ಸೂಪರಾಗಿರುತ್ತೆ ಒಳಕಲ್ಲಲ್ಲಾಗಲಿ ಗುಂಡಲ್ಲಾಗಲಿ ರುಬ್ಕೊಂಡ್ರೆ. ಅದಕ್ಕೆ ನೋಡಿರಿ ಗುಂಡು ಬಂಡೆ ಅಂತ ಹೇಳೋದು ಅದಕ್ಕೇ. ಅವಾಗಿನ ಕಾಲದವರು ಗುಂಡು ಬಂಡೆ ಇಲ್ಲದ ಮನೆಯೇ ಇರ್ತಿರ್ಲಿಲ್ಲ ಅವಾಗ. ಈಗ ಗುಂಡು ಇಲ್ಲ, ಬಂಡೆನೂ ಇಲ್ಲ. ನಾವಂತೂ ಒಳಕಲ್ಲ ಹಾಕ್ಸ್ಕೊಂಡಿದ್ದೀವಿ. ನಮ್ಮ ಅಜ್ಜಿ ಹೇಳಿದ್ರು ಅಲ್ಗೂ, ಅಡುಗೆ ಮನೆಗೆ ಒಂದು ಮೂಲೆಗೆ ಇರುತ್ತೆ ಗುಂಡು ಹಾಕಿಸ್ಕೊಂತ. ನಾವದು ದೊಡ್ಡ ಗುಂಡು ಅದು ರುಬ್ಬಕ್ಕಂತೂ ಆಗಲ್ಲ, ಅಂದರೆ ನಮ್ಮ ಕೈಲಿ ಆಗಲ್ಲ ಅಷ್ಟೇ. ನಮ್ಮ ಅಜ್ಜಿ ಅವಾಗ ರುಬ್ಬೋದು ಅಂದರೆ 5 ನಿಮಿಷಕ್ಕೆ ನುಣ್ಗಾಗ್ಬಿಡುತ್ತೆ. ಅದು 2 ಸಾರಿ ಆಡಿಸ್ಬಿಟ್ರೆ ಸಾಕು, ಚೆನ್ನಾಗಿ ನುಣ್ಗಾಗ್ಬಿಡುತ್ತೆ. ಬಟ್ ನಮಗೆ ಅದು ಒಳಸೋಕ್ಕಾಗಲ್ಲ, ಅದು ಸ್ವಲ್ಪ ಭಾರ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಆಗಿದ್ರೆ ಚೆನ್ನಾಗಿರೋದು. ನಮಗೆ ಭಾರ ಆಗುತ್ತೆ, ಅದು ಒಳಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಗುಂಡು ಹಂಗೆ ಐತೆ. ಅದು ಅಲ್ಲಿ ಶೆಡ್ ಹತ್ರ ಹಾಕಿದ್ದೀವಿ, ಹಂಗೆ ಐತೆ ಅದು ಗುಂಡು. ನಾನು ಅದಕ್ಕೆ ಸಿಂಪಲಾಗಿ ಒಳಕಲ್ಲಿರ್ರಿ ಸಾಕು. ಎನಿ ಟೈಮ್ ಇವಾಗ ಏನು ಕರೆಂಟ್ ಎನಿ ಟೈಮ್ ಕರೆಂಟ್ ಇದ್ದೇ ಇರುತ್ತೆ. ಗುಂಡೇನು ಬೇಡ, ಒಳಕಲ್ಲಿದ್ರೆ ಸಾಕು. ಅರ್ಜೆಂಟಿಗೆ ಇವಾಗ ಎಮರ್ಜೆನ್ಸಿ ಈ ಥರ ಇತ್ತು ನೋಡಿರಿ, ಅಡುಗೆ ಮಾಡಬೇಕು ಇವಾಗ ಎಲ್ಲ ರೆಡಿ ಮಾಡಿರ್ತೀವಿ, ಕರೆಂಟ್ ಹೋಗಿರುತ್ತೆ. ರುಬ್ಲಿಕ್ಕೆಲ್ಲ ರೆಡಿ ಮಾಡಿದಾಗ ಆವಾಗ ಕರೆಂಟ್ನ ಕಾಯ್ಕೊಂಡು ಕುಟ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಸಾಂಬಾರ್ಗಾಗಲಿ ಈ ಥರ ಚಟ್ನಿಗೆ ಏನಕ್ಕಾದ್ರೂ ರುಬ್ಕೊಳಕ್ಕೆ ಇರಲಿ ಒಂದು ಒಳಕಲ್ಲ ಅಂತಂದು ಹಾಕ್ಸಿದ್ದಷ್ಟೇ. ಅದರಲ್ಲೇನು ರುಬ್ಬಕ್ಕೆ ಹೋಗೋದಿಲ್ಲ ನಾನು. ಎನಿ ಟೈಮ್ ಯಾವಾಗೂ ಕರೆಂಟ್ ಇದ್ದೇ ಇರುತ್ತಲ್ವ. ಹಾಗೆ ಗೈಸ್ ನೋಡಿ, ಸಂಜೆ ಊಟಕ್ಕೆಲ್ಲ ರೆಡಿ ಮಾಡಿದ್ದೆ. ಹಾಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ನುಗ್ಗೆ ಸೊಪ್ಪಿನ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಿಗೆ ಇಷ್ಟ ಆಗಲ್ಲ, ನಮ್ಮಮ್ಮ ಮಾತ್ರ ಈ ವಿಡಿಯೋ ನೋಡ್ತಿದ್ದೆ ನೆನೆಸ್ಕೊಂತಿರ್ತಾರೆ ನುಗ್ಗೆ ಸೊಪ್ಪಿನ ಸಾಂಬಾರನ್ನ. ಎಲ್ಲರದ್ದು ಊಟ ಆಯಿತು. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ಸಾಂಬಾರು, ಮುದ್ದೆ, ಅನ್ನ. ಮೊಟ್ಟೆ ಖಾಲಿ ಆಗಿದ್ವು, ಸೊ ಮೊಟ್ಟೆ ತಗೊಂಬಂದಿದ್ರು. ಮೊಟ್ಟೆ ಎನಿ ಟೈಮ್ ಇರಲೇಬೇಕು ನಮ್ಮ ಮನೆಗೆ, ಸ್ಟಾಕ್ ಆಗಿರ್ತಾವೆ ಹಂಗೇ. ಸೊ ಮೊಟ್ಟೆ ತಗೊಬಂದಿದ್ರು. ಮತ್ತು ನಮ್ಮ ಮನೆಗೆ ಅಡುಗೆ ಆಗೈತೆ, ಆದರೂ ಮೊಟ್ಟೆ ಬೇಯಿಸು ಅಂತಂದು ಮತ್ತೆ ಮೊಟ್ಟೆ ಬೇಯಿಸಿದ್ರು. ಸೊ ಈಗ ಊಟ ಮಾಡ್ತೀನಿ. ನುಗ್ಗೆ ಸೊಪ್ಪಿನ ಸಾಂಬಾರು, ಮುದ್ದೆ, ರೈಸ್ ಅಂದರೆ ಯಾರಿಗೆ ಇಷ್ಟ ಆಗಲಿಲ್ಲ, ಎಲ್ರಿಗೂ ಸಖತ್ ಇಷ್ಟ ಆಗ್ತೈತೆ. ಯಾಕೆಂದರೆ ಇದ್ರ ಮುಂದೆ ಬೇರೆ ಊಟ ಇಲ್ಲ ಅಂತಂದು. ಏನಂತ ದುಷಿ, ಏನು ಹೇಳಿ ಕರೆಕ್ಟಾಗೆ ತುಟಿತಾಗ ಅದು ಅಗ್ರಿಕೆ ತೋಗ ಏನಾಗಲ್ಲ, ಉಣ್ಣಾಗೈತೆ. ಉಣ್ಣು ಬಾಯಾಗ ಉಣ್ಣಾಗೈತೆ, ಸರಿ ಹೋಗುತ್ತೋ. ಬಾಯಲ್ಲಿ ಉಣ್ಣಾಗೈತೆ, ಸರಿ ಹೋಗುತ್ತೋ. ಬಾಯಲ್ಲಿ ಉಣ್ಣಾಗ್ಬಿಟ್ಟೈತೆ, ಅದಕ್ಕೆ ಹೇಳ್ತಾ ಇದ್ದಾನೆ ಅಗ್ರಿಕೆ ಐತಲ್ಲ, ಅದಕ್ಕೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.